ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ನೀವು ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಂಡು ಕುಡೀರಿ. ನಾನು ಹಾಗೆ ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ತಿಂಡಿ ರೆಡಿ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಇವತ್ತು. ನೋಡಿ, ನಾನು ಚಿತ್ರಾನ್ನಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅನ್ನ ಮಾಡ್ಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಅನ್ನನ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಟೊಮಟೊ, ಮೆಣಸಿನ್ಕಾಯಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ, ಈರುಳ್ಳಿ ತಗೊತಾ ಇದ್ದೀನಿ. ಇವಾಗ ಬನ್ನಿ ಚಿತ್ರಾನ್ನ ಮಾಡೋಣ. ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಕರಿಬೇವು, ಕೊತ್ತಂಬರಿ ಏನೂ ಬಳಸಿಲ್ಲ. ಹಾಗಾಗಿಬಿಟ್ಟು ಇವಾಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಕಟ್ ಮಾಡಿರುವಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು. ನೋಡಿ, ಈರುಳ್ಳಿನ ಫ್ರೈನ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಇಲ್ಲ ಸ್ನೇಹಿತರೆ, ಕರಿಬೇವು ಇಲ್ಲ. ನಾನು ಇರೋದು ಮನೆಯಲ್ಲೇ ಐಟಮಿಂದ ಈಸಿಯಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತು ಬ್ಲೌಸು ಸ್ಟಿಚ್ ಮಾಡಬೇಕು. 4-5 ಬ್ಲೌಸ್ ಇದೆ, ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಮೊನ್ನೆ ಕಟಿಂಗಲ್ಲಿ ತೋರಿಸಿದೆ, ಅದನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ಮುಂದೆ ತಿಂಡಿ ಎಲ್ಲ ಮಾಡಿ ಬ್ಲೌಸ್ಗಳು ತೋರಿಸ್ತೀನಿ. ಇವತ್ತು ಸ್ಟಿಚ್ ಮಾಡಿದ್ದೀನಲ್ಲ. ನೋಡಿ, ಮೆಣಸಿನ್ಕಾಯಿ ಮತ್ತು ಉದ್ದುದ್ದಾಗಿ ಟೊಮಾಟೋನ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಚಿತ್ರಾನ್ನದಲ್ಲಿ ಈ ಥರ ಉದ್ದುದ್ದಾಗಿ ಟೊಮಾಟೊ ಕಟ್ ಮಾಡಿಬಿಟ್ಟು ಹಾಕಿದರೆ ನನಗೆ ತಿನ್ನೋಕ್ಕೆ ಒಂಥರ ಇಷ್ಟ. ಹಾಗಾಗಿಬಿಟ್ಟು ನಾನು ಟೊಮಾಟೋನ ಹಾಕ್ಕೊತೀನಿ. ಟೊಮಾಟೊ, ಮೆಣಸಿನ್ಕಾಯಿ ಎಲ್ಲ ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಅಲ್ವಾ. ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಉದ್ದಿನಬೇಳೆನೂ ಹಾಕ್ಕೋಬೋದು. ಉದ್ದಿನಬೇಳೆ ಇಲ್ಲ ಸ್ನೇಹಿತರೆ, ಹಾಗಾಗಿಬಿಟ್ಟು ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿಬಿಟ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಫ್ರೈ ಆಗ್ತಾಯಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಏನಕ್ಕೆ ಅಂದರೆ ನಾನು ಅನ್ನದಲ್ಲಿ ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಉಪ್ಪಾದರೆ ಟೇಸ್ಟ್ ಇರಲ್ಲ. ಮತ್ತು ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನು ಬಳಸ್ತಾ ಇದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪೌಡ್ರು, ಉಪ್ಪು ಹಾಕಿಬಿಟ್ಟು ಒಂದು 5 ನಿಮಿಷ 2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇವಾಗ ನಾವು ಅನ್ನ ಮಾಡ್ಕೊಂಡಿದ್ದೇವಲ್ಲ, ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚಿತ್ರಾನ್ನಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಕರಿಬೇವು, ಕೊತ್ತಂಬರಿ ಏನೂ ಇಲ್ಲ ಸ್ನೇಹಿತರೆ. ಸಿಂಪಲಾಗಿ ಅಂದರೆ ಅತಿ ಸಿಂಪಲಾಗಿ ಚಿತ್ರಾನ್ನ ನನ್ನ ಮನೆಯಲ್ಲೇ ಇರೋ ಐಟಮಿಂದ ಮಾಡಿದ್ದೀನಿ. ಈ ಕರಿಬೇವು, ಕೊತ್ತಂಬರಿ ಬೇಕಂದರೆ ತಿರ್ಗಾ ಕೆಳಗಡೆ ಇಳಿದ್ಬಿಟ್ಟು ಹೋಗಬೇಕಲ್ಲ, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಂಡು ತಿನ್ನೋಣ ಅಂತ, ನಾನು ಹೀಗೆ ಮಾಡಿ ತಿಂತಾಯಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಿತ್ರಾನ್ನ ರೆಡಿಯಾಗಿದೆ. ಫುಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಇದಕ್ಕೆ ಬೇಕಂದರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕಿಲ್ಲ ಸ್ನೇಹಿತರೆ. ಬನ್ನಿ ತಿಂಡಿ ತಿನ್ನೋಣ ಸ್ನೇಹಿತರೆ. ನಾನಿಲ್ಲಿ ಒಂದು ಚಿಕ್ಕುನ ತಗೊಂಡಿದ್ದೀನಿ, ಅಂದರೆ ಸಪೋಟನ ತಗೊಂಡಿದ್ದೀನಿ. ಮತ್ತು ಚಿತ್ರಾನ್ನ ಸ್ವಲ್ಪ ಮತ್ತು ಒಂದು ಕ್ಯಾರೆಟ್ನ ಕಟ್ ಮಾಡಿದ್ದೀನಿ. ನಾನು ಏನೇ ತಿಂಡಿ ತಿಂದರೂ ಕ್ಯಾರೆಟು ಸ್ವಲ್ಪ ತಿಂತಾ ಇರ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಹಾಗಾಗಿಬಿಟ್ಟು ಮತ್ತೆ ಬನ್ನಿ ಬ್ಲೌಸ್ ಏನೇನು ಸ್ಟಿಚ್ ಮಾಡಿದೆ ಇವತ್ತಂತ ನಾನು ತೋರಿಸ್ತೀನಿ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ. ಒಂದು 5 ಬ್ಲೌಸ್ ಸ್ಟಿಚ್ ಮಾಡಿದೆ ಸ್ನೇಹಿತರೆ. ಇವಾಗ ಬನ್ನಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ. ಮೊನ್ನೆ ಇದೆಲ್ಲ ಕಟ್ಟಿಂಗಲ್ಲಿ ತೋರಿಸಿದೆ ನಾನು, ಅದಕ್ಕೆ ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಹಾಗಾಗಿಬಿಟ್ಟು ಇವತ್ತು ನೋಡಿ, ರೌಂಡ್ ಶೇಪು ಇದು. ದಾರ ಮಾಡಿದ್ದೀನಿ ಹಿಂದೆ ಕಟ್ಟೋಕ್ಕೆ, ಸ್ವಲ್ಪ ಡೀಪ್ ಇರುತ್ತಲ್ವ, ಜಾರಬಾರ್ದು ಅಂತ ದಾರ ಮಾಡಿದ್ದೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ, ಅತಿ ಸಿಂಪಲ್ಲಾಗಿ ಲೈನಿಂಗ್ ಬ್ಲೌಸು ಲೈನಿಂಗ್ ಹಾಕಿಬಿಟ್ಟು ಹೊಲಿದಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಅದೇ ಅಳತೆಗೆ 3 ಬ್ಲೌಸು ಒಬ್ಬರದೇ ಅಳತೆಗೆ, ಇದು ಸೇಮ್ ರೌಂಡ್ ಶೇಪು. ಮತ್ತು ಅದಕ್ಕೂ ಥ್ರೆಡ್ಡನ್ನು ಮಾಡಿದ್ದೀನಿ. ಲೈನಿಂಗ್ ಬ್ಲೌಸು ಲೈನಿಂಗ್ ಹಾಕಿ ಈ ಥರ ರೌಂಡ್ ಶೇಪು ಹೊಲಿದ್ಬಿಟ್ಟು ಥ್ರೆಡ್ಡನ್ನು ಮಾಡಿದ್ದೀನಿ ಕಟ್ಟೋಕ್ಕೆ. ಮತ್ತು ಇನ್ನೊಂದು ಬ್ಲೌಸು ಸೇಮು 3 ಬ್ಲೌಸು ನಾನಿವತ್ತು ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದು ಸೇಮ್ ಬ್ಲೌಸು, ಒಂದೇ ಕಸ್ಟಮರ್ದು ಇದು 3 ಬ್ಲೌಸು. ನೋಡಿ, ಈ ಥರ ನಾನು ಪ್ರತಿಯೊಂದು ಬ್ಲೌಸ್ಗೆ ದಾರನ ಮಾಡಿದ್ದೀನಿ ಸ್ನೇಹಿತರೆ ಕಟ್ಟೋಕ್ಕೆ. ಮತ್ತು ಇದು ಸಿಂಪಲ್ ಪ್ಲೇನ್ ಬ್ಲೌಸ್ ನೋಡಿ, ಪಿಂಕ್ ಕಲರು. ಇದು 32 ಸೈಜ್ ಬ್ಲೌಸು. ಸಿಂಪಲ್ಲಾಗಿ ಇದಕ್ಕೆ ಹಳ್ಳಿ ಕಡೆ ಬಟನ್ ಹಾಕ್ತಾರಲ್ಲ, ಆ ಥರ ಬಟನ್ ಹಾಕಬೇಕು ಸ್ನೇಹಿತರೆ. ಇದು ಬಂದು ಪಿಂಕ್ ಬ್ಲೌಸು. ಮತ್ತು ಲೈನಿಂಗ್ ಇಲ್ಲ, ಇದು ಲೈನಿಂಗ್ ಹಾಕಿದ್ದು 3 ಬ್ಲೌಸು.
ಇದು ಲೈನಿಂಗ್ ಇಲ್ಲ, ಎರಡೂ ಅಷ್ಟೇ. ಇದು ಬ್ಲಾಕ್ ಕಲರ್ ನೋಡಿ ಡಿಸೈನಲ್ಲಿ ಬಂದಿದೆ ಪೀಸು. ಈ ಥರ ಬ್ಲೌಸನ್ನು ನಾನು ಇವತ್ತು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕೆಲ್ಲ ಹುಕ್ಸು ಹೆಮ್ಮಿಂಗ್ಗಳು ಮಾಡಬೇಕು, ತುಂಬ ಈಸಿಯಾಗಿ ಸ್ಟಿಚಿಂಗ್ ಎಲ್ಲ ಆಗುತ್ತೆ. ಇವತ್ತಿಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ಲೈನಿಂಗ್ ಹಾಕಿ 250 ರೂಪಾಯಿ ತಗೊತೀನಿ ನಾನು. ಲೈನಿಂಗ್ ಹಾಕ್ಲಾರ್ದೆ 100 ರೂಪಾಯಿನ ತಗೊತೀನಿ ಸ್ನೇಹಿತರೆ. ಹೇಗಿದೆ ನಂದು ವಿಡಿಯೋ ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.